ನನಗೆ. ಏನಾಗಿತ್ತಂತೆ ಪ್ರಾಬ್ಲಮ್ ಆಗಿ? ಲಾಸ್ಟ್ ಇಯರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾವು ಜಯದೇವ್ ಹಾಸ್ಪಿಟಲ್ ಸ್ಟಂಟ್ ಹಾಕ್ಸಿದ್ವಿ. ಅವ್ರು ಒಂಚೂರು ಸ್ಮೋಕ್ ಹೆವಿ ಮಾಡ್ತಿದ್ರು. ಇವಾಗ ಈ ಇಯರು ಹಾಕ್ಬೇಕಾಗಿತ್ತು, ಇನ್ನು ಸ್ಟಂಟ್ ಬ್ಯಾಲೆನ್ಸ್ ಉಳಿದಿತ್ತು. ಸೊ ಹಾಕ್ಬೇಕಾಗಿತ್ತು. ಆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಆದ್ಮೇಲೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಗಲೇ ಇಲ್ಲ ಕಡೆಯವರೆಗೂ. ನನಗೆ ಆದಮೇಲೆ ಒನ್ ಡೇ ಬಿಫೋರ್ ಫೋನ್ ಮಾಡಿ ಬಂದಿತ್ತು ನಂಗೆ. ನಾನು ಆರಾಮಾಗ್ತಿರ್ತವ್ರಿ, ಏನು ಚಿಂತೆ ಇಲ್ಲ, ಅದಕ್ಕೆ ತಲೆ ಕೆಡಿಸ್ಕೋತೀರಿ ಅಂತೇಳಿ ಮಾತಾಡಿದ್ದೆ. ಬೆಳಿಗ್ಗೆ ನೋಡಿ ಮತ್ತೆ ಫೋನ್ ಬಂದೇ ಬಿಡ್ತು. ಟ್ರೈ ಮಾಡ್ತೀವಿ ಅಂತಂದ್ರು. ಮಾಡಿ ಅಂತಂದು ಏನು ನೆಕ್ಸ್ಟ್ ಹೊರಗೆ ಬರ್ತಿದ್ದಂಗೆ ಅದೇ ನ್ಯೂಸ್. ಅದೊಂದು ನಾನು ರಾಜು ಸರ್ ಬಗ್ಗೆ ಒಂದು 2 ಕ್ವೆಶನ್ ಕೇಳಬೇಕು. ಕೇಳ್ರಿ. ಡೆಫಿನೆಟ್ಲಿ ಕ್ವೆಶನ್ ಕೇಳಿದಾಗ ನಿಮಗೆ ದುಃಖ ಆಗೇ ಆಗುತ್ತೆ. ಬಟ್ ಅವಾಗಲೇ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಸರ್ ಹೋದ್ಮೇಲೆ. ಬಟ್ ದಟ್ ಈಸ್ ನಾಟ್ ರೈಟ್ ಟೈಮ್ ಅಂತ ಅಂದ್ಬಿಟ್ಟು ಇದು ಮಾಡಲಿಲ್ಲ. ಒಂದು ಸ್ವಲ್ಪ ಹೀಲ್ ಆಗಲಿ ಇದು ಆಗಲಿ ಅಂತ. ನೀವು ಅಳ್ತಾ ಇದ್ದದ್ದು ನೋಡಿ ನಮಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅವರು ಶೈನ್ ಶೆಟ್ಟಿ ಜೊತೆ ಮೂವಿ ಮಾಡೋಕ್ಕೆ ಹೋದಾಗ ಅಲ್ಲೇನೋ ಪ್ರಾಬ್ಲಮ್ ಆಗಿ ಎಲ್ಲ ನೀವು ಮತ್ತೆ ತಕ್ಷಣ ಅಲ್ಲೇ ಇದ್ರ ನೀವು? ಇಲ್ಲ, ನಾನು ಹುಬ್ಳಿಲಿದ್ದೆ ಆ್ಯಕ್ಚುಲಿ. ಬೇರೆ ಅಲ್ಲಿಂದ ಹೋದೆ. ಅಲ್ಲಿಗೆ ಏನಾಗಿತ್ತಂತೆ ಪ್ರಾಬ್ಲಮ್ ಆಗಿ? ಲಾಸ್ಟ್ ಇಯರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾವು ಜಯದೇವ್ ಹಾಸ್ಪಿಟಲ್ ಸ್ಟಂಟ್ ಹಾಕ್ಸಿದ್ವಿ. ಅವ್ರು ಒಂಚೂರು ಸ್ಮೋಕ್ ಹೆವಿ ಮಾಡ್ತಿದ್ರು. ಬಿಡ್ರಿ, ಕಡಿಮೆ ಮಾಡಿರಿ ಅಂತ ಹೇಳಿದ್ರು. ಇವಾಗ ಈ ಇಯರು ಹಾಕ್ಬೇಕಾಗಿತ್ತು, ಇನ್ನು ಸ್ಟಂಟ್ ಬ್ಯಾಲೆನ್ಸ್ ಉಳಿದಿತ್ತು. ಸೊ ಹಾಕ್ಬೇಕಾಗಿತ್ತು. ಆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಆದ್ಮೇಲೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಅವ್ರು ಮುಗಿಸ್ಕೊಂಡು ನಾನು ಹೇಳಿದೆ ಹೋಗ್ಬೇಕಾರೆ ಹಾಕ್ಕೊಂಡು ಹೋಗ್ರಿ, ತಿಂಗ್ಳುಗಟ್ಟಲೆ ಶೂಟಿಂಗ್ ಐತೆ ಅಂತೀರಿ ಅಂತೇಳಿ. 20 ದಿವಸ ಒಟ್ಟಿಗೆ ಮುಗಿದಿತ್ಲೆ ಮುಗಿಸ್ಕೊಂಡು ಬಂದಮೇಲೆ ಹಾಕ್ತೀನಿ, ಈಗ ಆಗೋದಿಲ್ಲ ಅಂತೇಳಿ. ಸೊ ಅದು ಆಗಲೇ ಇಲ್ಲ ಕಡೆಯವರೆಗೂ. ಮುಂಚೆನೇ ಈ ವರ್ಷ ಸ್ಟಂಟ್ ಹಾಕಿದ್ದಪ್ಪ ಅಂದ್ರೆ ಅದು ಆದ್ಮೇಲೆ ಅವ್ರು ಸಿನಿಮಾ ಡೇಟ್ ಅನಿವಾರ್ಯ ಕೊಟ್ಬಿಟ್ಟಿದ್ರು ಮುಂಚೆನೇ. ಹಿಂಗಾಗಿ ಏನು ಮಾಡೋಕ್ಕೆ ಹಂಗಾದ್ಮೇಲೆ ಒನ್ ಡೇ ಬಿಫೋರ್ ಫೋನ್ ಮಾಡಿ ಬಂದಿತ್ತು ನಂಗೆ. ನಾನು ಆರಾಮಾಗ್ತಿರ್ತವ್ರಿ, ಏನು ಚಿಂತೆ ಇಲ್ಲ, ಅದಕ್ಕೆ ತಲೆ ಕೆಡಿಸ್ಕೋತೀರಿ ಅಂತೇಳಿ ಮಾತಾಡಿದ್ದೆ. ಅವಾಗ ಅವ್ರಿಗೆ ತೊಂದರೆ ಆದಾಗ ನಂಗೆ ಯಾಕೋ ತ್ರಾಸ ಆಗಾಕತ್ತೈತೆ ಅಂತ ಹೇಳಿದ್ರು ಅವ್ರು. ಹಾಗಾಗತ್ತೆ ಮುಗಿಸ್ಕೊಂಬರ್ರಿ ನೋಡಮ್ ಆರಾಮಾಗಿ ಹೋಗ್ರಮ್ಮ ಅಂತಂದಿದ್ವಿ. ಬೆಳಿಗ್ಗೆ ನೋಡಿಗೆ ಮತ್ತೆ ಫೋನ್ ಬಂದೇ ಬಿಡ್ತು. ಸೊ ನಾನು ಓಡ್ಕೊಂತ ಹೋದೆ. ನಾನು ಹೋದಾಗ ಇದ್ರು ಮಾತಾಡ್ತಿದ್ರು. ನಮ್ಮ ಫ್ಯಾಮಿಲಿಯವ್ರು ಎಲ್ಲ ಬಂದು ಜಾಯ್ನ್ ಆಗ್ಬಿಟ್ಟು. ಯಾಕಂದ್ರೆ ಇಲ್ಲಿ ಬಿಜಾಪುರ, ಅಲ್ಲಿ ಮಂಗಳೂರು ಅವ್ರು ಜಾಯ್ನ್ ಆಗಿಟ್ರಿಗೆ ಇರಲಿಲ್ಲ. ಅವ್ರು ಮಾರನೇ ದಿವಸ ಸಾಯಂಕಾಲ ಒನ್ ಡೇ ಬಿಫೋರ್ ಅಡ್ಮಿಟ್ ಮಾಡಿದ್ವಿ. ಬಟ್ ಅಂಥದ್ದು ಏನಾಯಿತು ಆ್ಯಕ್ಚುಲಿ? ಹಾರ್ಟ್ ಆಗಿತ್ತು. ಹೌದು, ಬಟ್ ನೀವು ಹಾಸ್ಪಿಟಲ್ಗೆ ಹೋದಾಗ ಅವ್ರು ನಿಮ್ಮ ಜೊತೆ ಶೈನ್ ಶೆಟ್ಟಿ ಅವ್ರು ಸರ್ ಪಾಪ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಅವರು ಇದ್ರು ಅಕ್ಕಪಕ್ಕ, ಅವ್ರು ಹೋಗಿದ್ರು. ಹೋದಾಗ ಒಂಚೂರು ಪರವಾಗಿಲ್ಲ, ಚೇತರಿಸ್ಕೊಂಡಿದ್ರು. ಆದ್ರೆ ಅವ್ರದ್ದು BP ಶುಗರ್ ಇರೋದ್ರಿಂದ 2 ಕಿಡ್ನಿ ಫೇಲ್ ಆಗ್ಬಿಟ್ಟಿದ್ವು. ಅಯ್ಯಯ್ಯೋ, ಏನೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತಂದ್ರು. ಮಾಡಿ ಅಂತಂದ್ವಿ. ಏನು ನೆಕ್ಸ್ಟ್ ಹೊರಗೆ ಬರ್ತಿದ್ದಂಗೆ ಅದೇ ನ್ಯೂಸ್. ಅದೊಂದು ಸಿಗೋಕ್ಕಾಗೋದಿಲ್ಲ. ಯಾಕಂದ್ರೆ ಜಾಸ್ತಿ ನಾನೇ ಇದ್ದು ಅವ್ರ ಜೊತೆಗೆ. ಯಾವಾಗಲೂ ಎಲ್ಲೇ ಹೋದ್ರು ನನ್ನೇ ಕರ್ಕೊಂಡು ಹೋಗ್ತಿದ್ರು. ಏನಾದ್ರು ಶಾಪಿಂಗ್ ಮಾಡ್ಬೇಕಂದ್ರೆ ನನ್ನೇ ಕರ್ಕೊಂಡು ಹೋಗ್ತಿದ್ರು. ಎಲ್ಲದಕ್ಕೂ ನಾನೇ ವಿಶೇಷವಾಗಿ ಅವ್ರ ಜೊತೆ ಭಾಳ ಕ್ಲೋಸ್ ಆಗಿ. ಅವ್ನು ಇನ್ನೊಬ್ಬನು ಸೇಮ್ ಹಂಗೆ ಇದೆ ನಮ್ಮ ತಮ್ಮ. ಆದ್ರೆ ಅವ್ರು ಜಾಸ್ತಿ ಅವನ ಜೊತೆಗೆ ಕ್ಲೋಸ್ ಆಗಲಿಲ್ಲ. ನನ್ನ ಜೊತೆಗೆ ಜಾಸ್ತಿ ಏನೇ ಇದ್ರು ನನಗೆ ಹೇಳೋರು. ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಅಂತ ಪ್ರೀತಿ ತೋರಿಸಿದ್ರು ಇಲ್ಲ ಗೊತ್ತಿಲ್ಲ. ಅಥವಾ ಆದರೂ ನನ್ನ ಜೊತೆ ಭಾಳ ಕ್ಲೋಸ್. ಏನೇ ಇದ್ರು ನಂಗೆ ಹೇಳ್ತಿದ್ರು, ವಿಷಯ ಮುಟ್ಟಿಸ್ತಿದ್ರು. ಹಿಂಗೆ ಮಾಡಿನ್ಲೇ, ಅಲ್ಲಿ ಹಿಂಗೆ ತೊಗೊಂಡಿನಿ, ಆ ಜಾಗ ಹಿಂಗೈತಿ, ಆ ಜಾಗದ ಸಮಸ್ಯೆ ಹಿಂಗೈತಿ, ಇದು ಹೊಲದ್ದು ಹಿಂಗದ ಪೇಪರು, ಈ ಹೊಲದ ಮೇಲೆ ಇಷ್ಟು ಲೋನ್ ಮಾಡೀನಿ ಎಲ್ಲ ನನಗೆ ಪರ್ಟಿಕ್ಯುಲರಾಗಿ ನನಗೆ ಹೇಳೋರು. ಬಿಟ್ಟು ನಮ್ಮ ಮಮ್ಮಿಗೆ ಹೇಳೋರು. ಇನ್ನು ಹುಡುಕಾದ್ರೆ ನಮ್ಮ ತಮ್ಮನಿಗಿನ್ನ ಎಷ್ಟು ಜಮೀನಿದೆ, ಎಷ್ಟು ಎಕರೆ ಇದೆ ಅನ್ನೋ ಸರಿಯಾಗಿ ಗೊತ್ತೇ ಇಲ್ಲ. ಈಗಲೂ ಗೊತ್ತಿಲ್ಲ. ನಮ್ಮ ತಂಗಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಸೊ ಪರ್ಟಿಕ್ಯುಲರಾಗಿ ನನಗೆ ಒಬ್ಬನಿಗೆ ಏನೇನಿದೆ, ಏನೇನಿಲ್ಲ, ಹೆಂಗಿದೆ, ಎಲ್ಲಿದೆ ಅಂತ ಗೊತ್ತಿದ್ದು. ಎಲ್ಲ ನನ್ನ ಕಡೆನೇ ಇತ್ತು ಮುಂಚೆ ಎಲ್ಲ ಪೇಪರ್ಸು. ನಿಮ್ಮ ಜೀವನಕ್ಕೆ ಎಲ್ಲ ಸೆಟಲ್ ಆಗೋ ಥರ ನಿಮ್ಮ ತಂದೆ ಮಾಡಿ ಹೋಗ್ಬಿಟ್ಟು? ಖಂಡಿತ ಮಾಡಿದ್ದಾರೆ. ಮುಂದಿನ ಚೆನ್ನಾಗಿ ಓದಿಸಿದ್ರು, MA ಓದಿಸಿದ್ರು. ಮುಂದಿನ ಮದುವೆ ಮಾಡಿದ್ರು ರಿಲೇಷನಲ್ಲಿ. ಅವ್ರ ಅಕ್ಕನ ಮಗಳೇ ಬೇಕು ಅಂತ ಜಗಳ ಮಾಡಿ, ನಂಗೆ ಇಷ್ಟ ಇಲ್ಲ ಅಂದ್ರೂ ಜಗಳ ಮಾಡಿ ಅವ್ರನ್ನೇ ಮಾಡಿಸಿದ್ರು. ಸೊ ಲೈಫ್ ಸೆಟಲ್ ಮಾಡಿದರು. ಹೆಂಗದ್ವಿ ಅಂದರೆ ಕಬೂಲೆ ಅಂತೇಳಿ ಆದ್ಮೇಲೆ ಇಲ್ಲ ಆ ಥರ ಅಂತೇನಿಲ್ಲ. ಅವ್ರು ಇಷ್ಟ ಅಂತ ಹೇಳಿದ್ರು. 1-2-3 ಸಲ ವಾದ ಮಾಡಿದೆ ಅಪ್ಪಾಜಿ ಜೊತೆಗೆ. ನಂಗೆ ಬೇಕು ಫೈನಲ್ ಅಂದ ತಕ್ಷಣ ಸರಿ, ಐ ಅಗ್ರಿ.